ನೀತಿ ಉಲ್ಲಂಘನೆಯೂ ಜಾರಿಯಲ್ಲಿದೆ. ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲಿಯೂ ಚೆಕ್ ಪೋಸ್ಟ್ಗಳನ್ನ ಹಾಕದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿ 11 ದಿನಗಳೇ ಕಳೆದಿವೆ. ಫೆಬ್ರವರಿ 13ರಂದು ಮೊದಲನೇ ಹಂತ ನಡೆಯುವ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೂ ಒಂದು. ಚುನಾವಣೆ ಘೋಷಣೆಯಾದ ದಿನದಿಂದಲೂ ಪ್ರಮುಖ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿಲ್ಲ. ದೇವನಹಳ್ಳಿ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನ ಹಾಕದೆ ಚುನಾವಣಾ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸುತ್ತಮುತ್ತ ಯಾವುದೇ ಒಂದು ತಪಾಸಣೆ ವಾಹನ ತಪಾಸಣೆಗಳನ್ನ ಮಾಡ್ತಾ ಇಲ್ಲ. ಮತ್ತೆ ಹೊರಗಡೆಯಿಂದ ಬರ್ತಾ ಇರುವಂತ ಮದ್ಯಪಾನ ಮತ್ತೆ ಅಕ್ರಮವಾಗಿ ಬರ್ತಾ ಇದ್ದಂತ ದುಡ್ಡು ಹಣ ಮತ್ತೆ ಇವೆಲ್ಲ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂತ ವ್ಯಕ್ತಿಗಳು ಅವರ ಒಂದು ಖಜಾನೆಯಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾದ್ಮೇಲೆ ಏನು ಪ್ರಯೋಜನ ಇದೆ? ರಸ್ತೆಗಳಲ್ಲಿ ವಾಹನಗಳ ತಪಾಸಣೆಯ ಸಂಬಂಧ ಯಾವುದೇ ತಂಡಗಳನ್ನ ರಚಿಸಿ ಚೆಕ್ ಪೋಸ್ಟ್ ಗಳನ್ನ ಹಾಕಿಲ್ಲ. ಇದರಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಚುನಾವಣೆಗೆ ಹಣ ಹಾಗೂ ಮದ್ಯ ಎಗ್ಗಿಲ್ಲದೆ ಸಾಗಿಸಬಹುದು ಅಂತ ಮತದಾರರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಚೆಕ್ ಪೋಸ್ಟ್ಗಳು ಇಲ್ಲದನ್ನ ಅರಿತಿರುವ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರಕ್ಕೆ ಹಣ ಹೆಂಡ ಸಾಗಾಣಿಕೆ ಮಾಡಿ ಮತದಾರರಿಗೆ ಆಮಿಷ ಒಡ್ಡುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತಿವೆ. ಇನ್ನು ಚೆಕ್ ಪೋಸ್ಟ್ ಹಾಕದೆ ಇರೋದ್ರ ಬಗ್ಗೆ ದೇವನಹಳ್ಳಿ ತಾಲೂಕು ಚುನಾವಣಾ ಅಧಿಕಾರಿ ಕೇಶವಮೂರ್ತಿಯನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ಈ ಬಗ್ಗೆ ನಾವು ಇತ್ತೀಚೆಗೆ ಆರ್ವರೆಲ್ಲ ಒಂದು ವಾರದಿಂದ ಮೀಟಿಂಗ್ ಎಲ್ಲ ಮಾಡಿ ಎಕ್ಸೈಸ್ನವ್ರಿಗೆ ಸ್ಟ್ರಿಕ್ಟ್ ಆಗಿ ಪೊಲೀಸ್ನವ್ರಿಗೆಲ್ಲ ನಾವು ಸೂಚನೆ ಕೊಟ್ಟಿದ್ವಿ. ಅವೆಲ್ಲ ಈಗ ಹೋಗಿ ಹಳ್ಳಿಗಳಿಗೆಲ್ಲ ವಿಸಿಟ್ ಮಾಡಿ ಎಲ್ಲಾನು ಸೀಸ್ ಮಾಡಿದ್ದಾರೆ. ಮಾರಾಟ ಮಾಡಬಾರ್ದು ಅಂತ ಹೇಳಿದ್ದಾರೆ. ಚೆಕ್ ಪೋಸ್ಟ್ ಮಾಡೋದಕ್ಕೆ ಇವತ್ತು ಏನೋ ಸೂಚನೆ ಬಂದಿದೆ. ಒಟ್ಟಿನಲ್ಲಿ ಚುನಾವಣೆ ಘೋಷಣೆಯಾದ್ರೂ ಅಧಿಕಾರಿಗಳು ಚೆಕ್ ಪೋಸ್ಟ್ ನಿರ್ಮಾಣ ಮಾಡದೇ ಇರೋದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಮಂಜುನಾಥ್ ತಿನ್ನೂರು, ಪ್ರಜಾ ಟಿವಿ, ದೇವನಹಳ್ಳಿ.